ಸಂಕಷ್ಟಹರ ಚತುರ್ಥಿ ಇದರ ಹಿಂದೆ ಇರೋ ಕತೆ ನಿಮಗೆ ಗೊತ್ತಾ? ನಮಸ್ತೆ ಎಲ್ರಿಗೂ. ಒಮ್ಮೆ ದೇವತೆಗಳು ನಡೆದ ಜಯೋತ್ಸವದ ಸಂದರ್ಭದಲ್ಲಿ ಗಣೇಶನಿಗೆ ಮೋದಕಗಳನ್ನು ಅರ್ಪಿಸಿದ್ರಂತೆ. ತುಂಬ ಖುಷಿಯಿಂದ ಮೋದಕನೆಲ್ಲ ಸೇವಿಸಿ ಗಣೇಶ ಮೂಷಿಕ ವಾಹನದಲ್ಲಿ ಹೋಗ್ತಾ ಇದ್ರಂತೆ. ಮಾರ್ಗ ಮಧ್ಯದಲ್ಲಿ ಒಂದು ಹಾವು ಸಿಕ್ಕಿ ಮೂಷಿಕ ಎದುರುಕೊಂಡು ಕೆಳಗೆ ಬಿದ್ದು ಗಣೇಶನನ್ನು ಬೆಳೆಸ್ಬಿಡತ್ತೆ. ಸೊ ಗಣೇಶನ ಹೊಟ್ಟೆ ಹೊಡೆದೋಗಿ ಮೋದಕಗಳೆಲ್ಲ ಆಚೆ ಬಂದ್ಬಿಡತ್ತೆ. ಸೊ ಗಣೇಶ ವಾಪಸ್ ಮೋದಕಗಳನ್ನೆಲ್ಲ ಹೊಟ್ಟೆ ಒಳಗಡೆ ಹಾಕ್ಕೊಂಡು ಹಾವಿಂದ ತನ್ನ ಹೊಟ್ಟೆನ ಬಿಗಿಯಾಗಿ ಕಟ್ಕೊಂಡ್ಬಿಡ್ತಾರಂತೆ. ಇದನ್ನೆಲ್ಲ ಚಂದ್ರ ನೋಡಿ ಮೇಲ್ಗಡೆಯಿಂದ ನಕ್ಕು ಬಿಡ್ತಾರಂತೆ. ಗಣೇಶನ ನೋಡಿ ಗಣೇಶನಿಗೆ ಕೋಪ ಬಂದು ಶಾಪ ಕೊಟ್ಬಿಡ್ತಾರಂತೆ ಚಂದ್ರಗೆ. ಆಮೇಲೆ ಚಂದ್ರ ಕ್ಷಮೆ ಯಾಚಿಸಿದ ಮೇಲೆ ಗಣೇಶ ಆ ಶಾಪನ ಸ್ವಲ್ಪ ಕಡಿಮೆ ಮಾಡ್ತಾರಂತೆ. ಹಾಗೆ ಹೀಗೆ ಹೇಳ್ತಾರಂತೆ, ಯಾರು ಸಂಕಷ್ಟ ಚತುರ್ಥಿ ದಿನ ಉಪವಾಸ ಇದ್ದು ನನ್ನನ್ನು ಪೂಜೆ ಮಾಡ್ತಾರೋ ಅವರ ಸಂಕಷ್ಟಗಳೆಲ್ಲವೂ ದೂರವಾಗ್ತವೆ ಅಂತ. ಸೊ ಆ ದಿನದಿಂದ ಸಂಕಷ್ಟಹರ ಚತುರ್ಥಿ ಆಚರಣೆ ಪ್ರಾರಂಭವಾಗುತ್ತೆ. ಸೊ ಮೋದಕದಿಂದ ಪ್ರಾರಂಭವಾದ ಶಾಪ, ಪೂಜೆಯಿಂದ ಮುಕ್ತಿಯಾದ ಸಂಕಟ.